ನಮಸ್ಕಾರ. ಆರ್ಕೆ ಟಿವಿಗೆ ಸ್ವಾಗತ. 2024ರಲ್ಲಿ ಜಿ ಕನ್ನಡದವರು ಮಹಾನಟಿ ಎಂಬ ಹೊಸ ರಿಯಾಲಿಟಿ ಶೋ ಒಂದನ್ನ ನಡೆಸಿದ್ರು. ಈ ಜಿ ಕನ್ನಡದ ತಂಡ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಆಡಿಷನ್ ಮಾಡಿ ಅಲ್ಲಿ ಹೊಸ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಇದರಲ್ಲಿ ಜಡ್ಜಸ್ ಆಗಿ ತರುಣ್ ಸುಧೀರ್, ನಿಶ್ವಿಕಾ ನಾಯ್ಡು, ಪ್ರೇಮಾ ಹಾಗೂ ರಮೇಶ್ ಅರವಿಂದ್ ಅವರು ಭಾಗವಹಿಸಿದ್ರು. ಮಹಾನಟಿ ಶೋನಲ್ಲಿ 16 ಜನ ಆಯ್ಕೆಯಾಗಿದ್ದು, ಇದರಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿದ್ದು 5 ಜನ ಮಾತ್ರ. ಅವ್ರ್ಯಾರೆಂದ್ರೆ ಚಿತ್ರದುರ್ಗದ ಗಗನ ಬಾರಿ, ಮಂಗಳೂರಿನ ಆರಾಧನಾ ಭಟ್, ಚಿಕ್ಕಮಗಳೂರಿನ ಧನ್ಯಶ್ರೀ, ಮೈಸೂರಿನ ಪ್ರಿಯಾಂಕಾ ಹಾಗೂ ಕಾರವಾರದ ಶ್ವೇತಾ ಭಟ್. ಈ 5ರಲ್ಲಿ ಮೈಸೂರಿನ ಪ್ರಿಯಾಂಕಾ ಕ್ವಾರ್ಟರ್ ಫಿನಾಲೆಯಿಂದ ಗ್ರ್ಯಾಂಡ್ ಫಿನಾಲೆಗೆ ನೇರವಾಗಿ ಗೋಲ್ಡನ್ ಟಿಕೆಟ್ ಪಡೆದುಕೊಂಡು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು. ಇದಾದ ನಂತರ ಸೆಮಿಫೈನಲ್ನಲ್ಲಿ ಇನ್ನುಳಿದ 4 ಜನ ಆಯ್ಕೆಯಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು. ಇದರಲ್ಲಿ ಯಾರು 5ನೇ ಪ್ಲೇಸ್, 4ನೇ ಪ್ಲೇಸ್ ಹಾಗೂ 3ನೇ ಪ್ಲೇಸ್ ಮತ್ತು ಯಾರು ರನ್ನರ್ ಅಪ್ ಆದ್ರು, ಯಾರು ವಿನ್ನರ್ ಆದ್ರು ಅನ್ನೋದನ್ನ ನೋಡೋಣ ಬನ್ನಿ. ಈ 5ರಲ್ಲಿ 5ನೇ ಸ್ಥಾನ ಪಡೆದುಕೊಂಡು ಎಲಿಮಿನೇಟ್ ಆಗಿದ್ದು ಕಾರವಾರದ ಶ್ವೇತಾ ಭಟ್. 4ನೇ ಸ್ಥಾನದಲ್ಲಿ ಮಂಗಳೂರಿನ ಆರಾಧನಾ ಭಟ್ ಅವರು, ಹಾಗೆ ಚಿತ್ರದುರ್ಗದ ಗಗನ ಅವರು 3ನೇ ಸ್ಥಾನ ಪಡೆದುಕೊಂಡು ಎಲಿಮಿನೇಟ್ ಆಗಿದ್ರು. ಇನ್ನುಳಿದ 2ರಲ್ಲಿ ಚಿಕ್ಕಮಗಳೂರಿನ ಧನ್ಯಶ್ರೀ ಅವರು ರನ್ನರ್ ಅಪ್ ಆಗಿ 10 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಅನ್ನ ಪಡೆದುಕೊಂಡ್ರು. ಇನ್ನು ಮೈಸೂರಿನ ಪ್ರಿಯಾಂಕಾ ಅವರು ವಿನ್ ಆಗಿ 15 ಲಕ್ಷದ ಚಿನ್ನದ ಕಿರೀಟ ಹಾಗೂ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡ್ರು. ಹೌದು, ಮಹಾನಟಿ ಶೋ ಸೀಸನ್ 1ರ ವಿನ್ನರ್ ನಿರ್ಧಾರ ಸರಿಯಾಗಿದೆ ಎಂದು ಎಲ್ಲರ ಅಭಿಪ್ರಾಯವಾಗಿದೆ.